120 ಕರೆಕ್ಟಾ, ಇಲ್ಲಿರಬೇಕು. ನಾನು ಇದಕ್ಕೇನು ಕರೆಕ್ಟ್ ನೀಟಾಗಿ ಇಲ್ಲಿಟ್ಟೆ ಶಿಷ್ಯ, ಆಯಿತಾ? ಹಾಂ, ಇವಾಗ ಎವರ್ ಚಪ್ಟಾರ್ ಮಾಡಿ ಮಿಕ್ಕಿ ಹೇಳ್ತೀನಾ? ನೀನು ಬ್ಯಾಕ್ ಸೈಡು. ಹಾಂ, ಎದಾ ಫಸ್ಟೇ ನನಗೇನು ಹೇಳಬೇಕಂದ್ರೆ, ಇದು ಯಾವ ಕೇಸ್? ಹಾಂ, ಫಸ್ಟ್ ಕೇಸು ಅಲ್ಲಿ ಸತ್ತು ಹೋಯ್ತು ಮ್ಯಾಥ್ಸ್, ಇದು ಫಿಸಿಕ್ಸ್. ಎಲ್ಲಿಟ್ಟಿದ್ದೀನಿ ಶಿಷ್ಯ ಆಬ್ಜೆಕ್ಟ್? ನಾನು ಆಬ್ಜೆಕ್ಟ್ ಎಲ್ಲಿಟ್ಟಿದ್ದೀನಿ? 2F ಅಲ್ಲಿ ಇಟ್ಟಿದ್ದೀನಿ, ಕರೆಕ್ಟಾ? ಅರ್ಥ ಹಾಕಿದೆಯಾ? ಇದು F1. ಇನ್ನು ಏನೋ ನಿಮಗೆ ಇಲ್ಲಿ ಫೋಕಸ್ ಇದೆಯಲ್ಲ, ಅದು F1, ಕರೆಕ್ಟಾ? ಇದ್ಯಾವುದು? 2F1, ಕರೆಕ್ಟಾ? ಎಷ್ಟನೇ ಕೇಸ್ ಇದು? 3ನೇ ಕೇಸು. ನಾನು ರೂಲ್ಸ್ ಹೇಳಿದ್ನಲ್ಲ, ರೂಲ್ಸ್ ಹೇಳ್ತೀಯಾ? ಫಸ್ಟ್ ರೂಲ್ಸ್ ಏನು? ಲೈಟು ಏನಾಗುತ್ತೆ? ಸೊ ಇದು ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ, ಇದು ಸ್ವಲ್ಪ ದೊಡ್ಡದಿದೆಯಲ್ಲ, ಸೊ ದಿಸ್ ಹೈಟ್ನ ಚಿಕ್ಕದು ಮಾಡ್ಕೊತೀನಿ. ದೊಡ್ಡದಾಗ್ಬಿಟ್ರೆ ಚೆನ್ನಾಗಿರಲ್ಲ. ನೀನು ಚಿಕ್ಕದಾಗ ಆಗಲ್ವಾ? ನಾ ಇದನ್ನೇ ದೊಡ್ಡದು ಮಾಡ್ತೀನಿ ಅಷ್ಟೇ. ಇಲ್ಲ ಶಿಷ್ಯ, ಚಿಕ್ಕದಾಗ ಬರೋದು ನಿಜವಾಗ್ಲೂ ಬರಲ್ವಾ? ಗ್ಯಾರಂಟಿ? ಬರಬೇಕಿದ್ರೆ ರೈಟು. ಸರಿ ಅಪ್ಪ, ಬರಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಬರಲ್ಲ ಬೇಡ. ಹಾಂ, ರಜಾ ಹೇಳ್ತೀನಾ ಶಿಷ್ಯ? ಹೇಳ ಬೇಡ, ನೀನು ಕೂತ್ಕೊ. ಇವಾಗ ಹೇಳ್ಕೊಟ್ಬಿಟ್ಟಿರ್ತಾರೆ, ನೀನೇನು ಬೇಡ ಹೇಳ್ತೀಯಾ? ಹೇಳ, ಎದ್ದ ಹೇಳ. ಫಸ್ಟ್ ರೂಲ್ಸ್ ಏನು? ಅಲ್ಲಲೇ, ರೂಲ್ಸ್ ಆಫ್ ದ ಲೈಟ್ ಏನು? ಆಯ್ತಾ? ನಾನು ಇದು ನೋಡಿಲಿ, ಇದಕ್ಕೆ ತಗೊಂತೀನಿ. ಯಾವುದಕ್ಕೆ? ಇದು ತಲೆಗೆ, ಪೆಂಗ್ವಿನ್ ತಲೆ ಸ್ಟ್ರೈಟಾಗಿ ಹೋಯ್ತಾ? ಬಟ್ ಇಲ್ಲಿ ಬೆಂಡ್ ಆಗಲ್ಲ, ಅದಕ್ಕೆ ಸ್ಟ್ರೈಟಾಗಿ ಹಿಂಗೆ ಕಳಿಸ್ತೀನಿ ನಾನು, ಆಯ್ತಾ? ನೆಕ್ಸ್ಟ್ ಎಲ್ಲಿ ಬೆಂಡ್ ಆಗಬೇಕು? ಫೋಕಲ್ ಲೆಂತ್ ಮೇಲೆ ಬೆಂಡ್, ಆಯ್ತಾ? ನೆಕ್ಸ್ಟ್ ಎರಡನೇ ಕೇಸ್ ಏನು? ಸೆಂಟರ್ ಆಫ್ ದ ಆಪ್ಟಿಕ್ಸ್ ಹೋಯ್ತು ಇಲ್ಲಾಯ್ತು, ಆಯ್ತಾ? ಸೊ ಇದು ಕೇಸ್ ನಂಬರ್ ಎಷ್ಟೇದು? ಕೇಸ್ 3. ಏನು ಕೇಸ್ ನಂಬರ್ 3? when object is kept at 2F1. ಇವಾಗ ಇಮೇಜ್ ಹೇಳ್ತೀಯಾ? ಇಮೇಜ್ ಫಾರ್ಮ್ಡ್ at 2F2. ಇವಾಗ ನೇಚರ್ ಹೇಳ್ಬೇಕು, ನೇಚರ್ ಆಫ್ ದ ಇಮೇಜ್. ಫಸ್ಟ್ ಇದನ್ನ ಹೇಳ್ಬೇಕು, ಲಾಸ್ಟ್ ಸೇಮ್ ಸೈಜು. ರಿಯಲ್ ಆರ್ ವರ್ಚುವಲ್? ರಿಯಲ್. ಇನ್ವರ್ಟೆಡ್ ಸೇಮ್ ಸೈಜ್, ಕರೆಕ್ಟಾ? ಇದರೆಲ್ಲ ತೋರಿಸ್ಬಿಡ್ತೀನಿ, ಆಯಿತಾ? ಇವಾಗ ನೀಟಾಗಿ ಹೇಳ್ಬೇಕು ಯಾರಾದರೂ ಒಬ್ರು, ಆಯಿತಾ? ಕೇಳ್ತೀನಿ. ಇಲ್ಲಿಂದ ಆಬ್ಜೆಕ್ಟ್ನ ಮುಂದಕ್ಕೆ ಬಂದಾಗ, ಮುಂದಕ್ಕೆ ತೊಗೊಂಬಂದರೆ ಇಮೇಜು ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ? ಎಲ್ಲ ಕೇಸಲ್ಲೂ ಆಗುತ್ತಾ? ಎಲ್ಲ ಕೇಸಲ್ಲೂ ಆಗುತ್ತೆ. ಚೆಕ್ ಮಾಡಿ ನೋಡಿ, ಎಲ್ಲ ಅನಲೈಸ್. ಇದಕ್ಕೆ ಅನಲೈಸ್ ಅಂತ ಕರೆಯೋದು. ಇಲ್ಲಿಂದ ಏನೇ ಮುಂದಕ್ಕೆ ತಂಬ, ಓಕೆ? ಚೆಕ್. ಸಿ, ನಾನು ಏನೇ ಮುಂದಕ್ಕೆ ತಗೊಂಬರ್ತೀನಿ ನೋಡಿ, ಏನಾಕೈತೆ? ಎಲ್ಲ ದೊಡ್ಡ ಹೊಂಟೋಯ್ತು, ಆಯ್ತಾ? ಇಲ್ಲಿಂದ ಹಿಂದಕ್ಕೆ ಬಾ, ಇಲ್ಲಿ ಸೇಮ್ ಹಿಂದಕ್ಕೆ ಬಾ ಏನೋ ಚಿಕ್ಕದಾಗ್ತಾ ಹೋಯ್ತು. ಸೊ ನಮಗೆ ಮೇನ್ ಏನು? ಸೆಂಟರ್ ಆಫ್ ದ ಕರ್ವೇಚರ್. ಇಲ್ಲಿ 2F1 ಅಲ್ಲಿ ಇಟ್ಟರೆ 2F1 ಸೇಮ್ ಸೈಜು. ಮಿರರಲ್ಲಿ ಸಿ ಹತ್ರ ಇಟ್ಟರೆ ಸೇಮ್ ಸೈಜು. ಅದಕ್ಕಿಂತ ಮುಂದೆ ಬಂದರೆ ಎನ್ ಲಾರ್ಜ್, ಹಿಂದೆ ಹೋದರೆ ಡಿಮಿನಿಷ್ಡ್. ಕ್ಲಿಯರ್? ಸೊ ಒರಿಜಿನಲ್ ಆಗಿ ಹೆಂಗೆ ಹೋಗುತ್ತೆ ಅಂತ ನಿಮಗೆ ತೋರಿಸ್ತೀನಿ, ಓಕೆ? ಅದು ಐ ವಿಲ್ ಟೇಕ್ ಸಿ ಹತ್ರನೇ ಇಡ್ತೀನಿ, ಆಯಿತಾ? ಸ್ವಲ್ಪ ಸೊ ದಟ್ ನಿಮಗೆ ಈಸಿಯಾಗಿ ಇದಾಗಲಿ. ಮೆನಿ, ಹಾಂ, ಇಲ್ಲ ಪೋತುಂದಿ. ಇಲ್ಲಿ ನೋಡು, ಲೈಟ್ ಇಲ್ಲಿಂದ ಹೋಗ್ತೈತಾನೆ. ಎಲ್ಲಿಂದ ಹೋಗ್ತೈತೆ? ಹೆಡ್ಡಿಂದ ಹೋಗ್ತೈತೆ. ಹೆಡ್ಡಿಂದ. ಯಾಕೆ ಕಾಲು ಏನು ಪಾಪ ಮಾಡಿದ್ ಪಾಪ? ನಾನು ಹಾಕಿಲ್ಲ. ಎಲ್ಲಿ ಹಾಕ್ಬೇಕು ಹಂಗಾದ್ರೆ? ಅದಕ್ಕೆ ಸೆಕೆಂಡ್ ಪಾಯಿಂಟ್ ಹಾಕ್ತೀನಿ. ಹಿಂಗೆ ಹೋಯ್ತೈತೆ ಲೈಟು, ಆಯ್ತಾ? ನೋಡು, ಈ ಬ್ಲ್ಯಾಕ್ ಎಲ್ಲಿದ್ದಾವಲ್ಲ ಅಲ್ಲೇ ಇಂಟರ್ಸೆಕ್ಟ್ ಆಗಿದೆ, ಕರೆಕ್ಟಾ? ರೆಡ್ ಎಲ್ಲಿದೆಯಲ್ಲ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇಲ್ಲಿ ಕಾಲಾಗಿದ್ರೆ ಅಲ್ಲಿ ಕಾಲಾಗಿದೆ ರೆಡ್ಡು,
ಇಲ್ಲಿ ಬ್ಲ್ಯಾಕ್ ಆಗಿದ್ರೆ ಹೆಡ್ ಹತ್ರ ಬ್ಲ್ಯಾಕ್ ಆಗಿದೆ. ಇಷ್ಟೇ ಇಂಟರ್ಸೆಕ್ಟ್ ಆಗ್ತವೆ, ಇನ್ನು ಉಳ್ದವೆಲ್ಲ ಹೊಂಟೋಯ್ತವೆ. ಕಮ್ ಟು ರಿಯಾಲಿಟಿ ಏನಂದರೆ, ಇದು ಇಮೇಜ್ ಏನು ಫಾರ್ಮ್ ಆಯ್ತಲ್ಲ, ನೀಟಾಗಿ ಕೇಳು, ಕಿವಿ ಕೊಟ್ಟು ಕೇಳು. ಇದು ಇಮೇಜ್ ಫಾರ್ಮ್ ಆಯ್ತಲ್ಲ, ಈ ಇಮೇಜ್ ಯಾಕೆ ಫಾರ್ಮ್ ಆಯಿತು? ಲೈಟು ಆ ಆಬ್ಜೆಕ್ಟ್ ಮೇಲೆ ಬಿತ್ತು, ಲೆನ್ಸ್ ಮೇಲೆ ಬಿತ್ತು. ಆ ಲೈಟ್ ಏನೆಲ್ಲ ಲೆನ್ಸ್ ಮೇಲೆ ಬೀಳುತ್ತಲ್ಲ, ಆ ಲೆನ್ಸ್ ಮೇಲೆ ಬಿದ್ದವು ಮಾತ್ರ ಇಮೇಜ್ ಫಾರ್ಮ್ ಆಕೈತೆ. ಇದು ಮಾತ್ರ ಕಣ್ಣಿಗೆ ಕಾಣ್ತೈತೆ. ಕರೆಕ್ಟಾ? ಹಂಗಂತ ಹೇಳ್ಬಿಟ್ಟು ಇಲ್ಲೇನು ಇಲ್ಲ ಅಂತನಾ? ಎಲ್ಲ ಇದೆ, ನಮಗೆ ಕಣ್ಣಿಗೆ ಕಾಣ್ತದೆ, ಇದು ಮಾತ್ರ. ಅದಕ್ಕೆ ಹೇಳ್ತಾ ಇರೋದು, ಲೈಫಲ್ಲಿ ಕಣ್ಣಿಗೆ ಕಾಣೋದು ಮಾತ್ರ ಸತ್ಯ ಅಲ್ಲ. ನಿಮಗೆ ಕಣ್ಣಿಗೆ ಕಾಣ್ತಿರೋದು ಬರೀ 10%. ಇದೆಲ್ಲ ಇದ್ರ ಬಗ್ಗೆ ನೀವು ಫೋಕಸ್ಸೇ ಮಾಡ್ತಾ ಇಲ್ಲ. ನೀವು ಫೋಕಸ್ ಮಾಡ್ತಿರೋದು ಏನಕ್ಕೆ? ಚೆನ್ನಾಗಿ ಓದು, ಒಳ್ಳೆ ಜಾಬ್ ಸಿಗುತ್ತೆ. ನನ್ನ ಮಕ್ಕಳ ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಕೊಡ್ತೀರಾ. ಜಾಬ್ ತಗೊಳಕ್ಕಲ್ಲ ಓದೋದು, ಕೊಡೋಕ್ಕೆ. ಸೊ ನೀವು ಜಾಬ್ ಕೊಡಬೇಕು ಅಂದರೆ ನೀನು ತುಂಬ ಚೆನ್ನಾಗಿ ಓದಿರಬೇಕು. ನಾರ್ಮಲಾಗಿ ಓದಿದರೆ ಜಾಬ್ ಮಾಡ್ತೀಯ, ಎಕ್ಸ್ಟ್ರಾರ್ಡಿನರಿ ಅನಲೈಸ್ ಮಾಡಿ ಓದಿದರೆ ಜಾಬ್ ಕೊಡ್ತೀಯ. ಜಾಬ್ ಕೊಟ್ಟರೆ ನೀನು ಕೋಟ್ಯಾಧಿಪತಿ ಆಗ್ತೀಯ, ಜಾಬ್ ಮಾಡಿದರೆ ನೀನು ಬಿಕಾರಿ ಆಗ್ತೀಯ. ಪ್ರಾಮಿಸ್. ಜಗಳ ಆಗೋದು, ಐ ಟೆಲ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಿಸ್, 95% ಜಗಳ ಆಗೋದು ಪ್ರಪಂಚದಲ್ಲಿ ದುಡ್ಡಿಗೋಸ್ಕರ, ಹೆಣ್ಣಿಗೋಸ್ಕರ, ಭೂಮಿಗೋಸ್ಕರ, ಮೂರೇ. ಅದರಲ್ಲಿ ಒಂದು 60 to 70% ಜಗಳ ಆಗೋದು ಫ್ಯಾಮಿಲಿಯಲ್ಲಿ ದುಡ್ಡಿಗೋಸ್ಕರ. ಕರೆಕ್ಟಾ? ಸೊ ದುಡ್ಡು ನಿಮಗೆ ಎಲ್ಲಿ ಬರ್ತಾ ಇರುತ್ತೆ? ಜಾಬ್ ಮಾಡ್ತಾ ಇರ್ತೀಯ. ಓಕೆ, ನಿಮಗೊಂದು 30,000 ಜಾಬ್. ಇವಾಗ ನಿಮ್ಮ ಫ್ಯಾಮಿಲಿಲಿ ಹಿಂಗೆ ಇರುತ್ತೆ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ಆಗಲಿ ಅಷ್ಟು ಎಜುಕೇಟೆಡ್ ಅಲ್ಲ, ಮೀಡಿಯಮ್ ಎಜುಕೇಟೆಡ್. ಅವ್ರು ಕೇಳ್ರಿ, 30,000 ಸಂಬಳ ಬಂತು ಅಂದರೆ ಕರೆಕ್ಟಾಗಿ ಇಟ್ಟಿರ್ತಾರೆ. ಹೊಸ್ದಾಗಿ ಏನೇ ತರಬೇಕು ಅಂದರೆ 10 ಸಲ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅದು ಕಮಿಟ್ಮೆಂಟ್ ಇಲ್ಲ. 30,000 ಬಂತು, 5,000 ಬಾಡಿಗೆ, ಅವಳಿಗೆ ಟ್ಯೂಷನ್ ಫೀಸ್ ಇಷ್ಟು, ಬೆಳಗ್ಗೆ ಹಾಲಿಗಿಷ್ಟು, ಪೇಪರಿಗಿಷ್ಟು, ಹಬ್ಬ ಐತೆ ಇದಕ್ಕಿಷ್ಟು, 30,000. ಅವನೇನಾದರೂ ಕಂಪ್ನಿ ಓನರು ನಾಳೆಯಿಂದ ಬರಬೇಡ ನೀನು ಅಂತ ಹೇಳಿದರೆ ಮುಗೀತು ಕಷ್ಟ. ನೆಕ್ಸ್ಟ್ ಮಂತು ಸಾಲ, ಇನ್ನೂ ಜಾಬ್ ಸಿಕ್ಕಿಲ್ಲ, ಇನ್ನೂ 1 ತಿಂಗಳ ಜಾಬ್ ಸಿಕ್ಕಿಲ್ಲ ಅಂದರೆ ಆವಾಗ ಸ್ಟಾರ್ಟ್ ಆಗುತ್ತೆ ಪ್ರೆಷರ್, ಫಸ್ಟ್ರೇಷನ್. ಆವಾಗ ಜಗಳಾಡಿ ಹೆಂಡ್ತಿ ಮೇಲೆ. ಹೆಂಡ್ತಿ ಹೇಳ್ತಾಳೆ, ನಮ್ಮಮ್ಮ ನೀನು ನೋಡ್ಕೊಳಕ್ಕೆ ನಾನು ಹಾಕಿರ್ಬೇಕಂತ ವಾಂಟ್ಲು. ಮುಗೀತು, ಕೇಳ್ಕತಾವ್. ಅದಕ್ಕೆ ಚೆನ್ನಾಗಿ ಓದಿದ್ರಾ? ಅವಳು ಒಂದು BMW ಕೇಳಿದ್ದ, 2 ಕೊಡಿಸು. ನೋಡಿ ನಮ್ಮ ಹುಡುಗ ಎಷ್ಟು ಪ್ರೀತಿ ಮಾಡ್ತಾನೆ ನನ್ನ ಮೇಲೆ ಅಂತ ಅವಳು ಲವ್. ಅದಕ್ಕೆ ಚೆನ್ನಾಗಿ ಓದ್ರಿ. ದಿಸ್ ಕ್ಲಿಯರ್ ಅಂಡರ್ಸ್ಟುಡ್? ಸೊ ವಿಲ್ ಕಮ್ ಟು ಲೇಬಲ್ ಫಸ್ಟ್. ಏನೇನು ಲೇಬಲ್ ಇದೆ ನೋಡು. ಯಾವ ಲೆನ್ಸು? ಇದೇನು? ಅದೇನು? ಫಸ್ಟ್ ಲಾ ಏನು? ಇದು ಲೈಟ್ದು ಫಸ್ಟ್ ಲಾ ಬೇರೆ, ಕೇಸ್ ಬೇರೆ. ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ದೆನ್ ಫೋಕಸ್. ಎರಡನೇದು ಸೆಂಟರ್ ಆಫ್ ದ ಆಪ್ಟಿಕ್ಸ್, ಸೆಂಟರ್. ಇಲ್ಲಿ ನೋಡು, ಇದರಲ್ಲಿ ಮೇ ಬಿ 2 ಅನಿಸುತ್ತೆ ಅಲ್ವಾ? 2 ಇಲ್ಲ 2-3 ಮಾತ್ರ ಲೈಟು ಏನು ಫಾಲೋ ಮಾಡ್ತಿದ್ದಾವೆ ರೂಲ್ಸು. ಇನ್ನು ಯಾವುದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಕರೆಕ್ಟಾ? ಸೊ ನಿಮಗೇನು ಬುಕ್ಕಲ್ಲಿ ಕೊಟ್ಟವ್ರಲ್ಲ, ಇದನ್ನು ಕೊಟ್ಟಿಲ್ಲ, ಇದನ್ನು ಕೊಟ್ಟವ್ರೆ. ಅದರಲ್ಲೂ ಸೆಕೆಂಡ್ ಪಾಯಿಂಟ್ ಕಿತ್ತಾಕಿದ್ರೆ ಇಷ್ಟನ್ನು ಮಾತ್ರ ಕೊಟ್ಟವ್ರೆ. ಸೊ ಇದರಲ್ಲಿ 3 ರೂಲ್ ಇದೆ ನೋಡು. ಕರೆಕ್ಟಾ? ನಿಮ್ಮ ಬುಕ್ಕಲ್ಲಿ 2 ರೂಲ್ ಕೊಟ್ಟಿರೋದು, ಅಂದರೆ 2 ರೇಸ್ ತೋರಿಸ್ತಾ ಇರೋದು. ಇದೊಂದ್ರೆ ಇದರಲ್ಲಿ 3 ಇದೆ. ಫಸ್ಟ್ನೇದೇನ್ರ ಲಾ ಏನಿದ್ರಲ್ಲಿ ನೋಡು, ಒಂದು ಸ್ಟ್ರೈಟಾಗಿ ಬಂತು, ಒಂದು ಕರೆಕ್ಟಾಗಿ ಪ್ಯಾರಲಲ್ಲ ಬಂತು, ಫೋಕಸ್ ಮೇಲೆ ಹೋಯ್ತು. ಎರಡನೇದು ಸೆಂಟರ್ ಆಫ್ ದ ಕರ್ವೇಚರ್ ಮೇಲೆ ಹೋಯ್ತು, ಆಪ್ಟಿಕ್ಸ್ ಮೇಲೆ ಹೋಯ್ತು. ದೆನ್ ನೆಕ್ಸ್ಟ್ ಇಲ್ಲಿಂದ ಫೋಕಸ್ ಮೇಲೆ ಹೋಯ್ತು, ಪ್ಯಾರಲಲ್ ಹೋಯ್ತು. ಇದನ್ನ 3 ಲಾ ಫಾಲೋ ಮಾಡಿದೆ. ಕರೆಕ್ಟಾ? ಸೊ ನೀವು ಹೆಂಗೆ ತಗೊಂಡ್ರು ಗೊತ್ತಾಗುತ್ತೆ. ಸೊ ಐ ವಿಲ್ ನಾವ್ ಶಿಷ್ಯ, ಇವಾಗ ಯಾರಾದರೂ ಇದ್ದರೆ ನನಗೆ ಹೇಳಬೇಕು. ಓಕೆ, ಸೊ ನಾವ್ ಐ ವಿಲ್ ಕೀಪ್ ದಿಸ್ ಆಬ್ಜೆಕ್ಟ್ ಇಲ್ಲಿ ಇಟ್ಟಿದ್ದೀನಿ ಶಿಷ್ಯ, ಆಯಿತಾ? ಸೊ ಇವಾಗ ನಾನು ಏನು ನೋಡೋ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಅರ್ಥ ಆಗಲಿ ಅಂತ ಸ್ವಲ್ಪ ಕೆಳಗೆ ಇಡ್ತೀನಿ ನಾನು ಇದನ್ನು, ಇಲ್ಲಿ ಕೆಳಗಡೆ. ಓಕೆ, ಆಯಿತಾ? ಇದು ನನಗಿದು ಯಾವ ಕೇಸು ಅಂತ ಗೊತ್ತಿಲ್ಲ, ಸುಮ್ಮನೆ ರೂಲ್ಸ್ನ ಫಾಲೋ ಮಾಡೋಣ. ಆಯಿತಾ? ಫಸ್ಟ್ ರೂಲ್ಸ್ ಏನು? ಒಂದು ಪ್ಯಾರಲಲ್ ಆಗಿ ಹೋಯ್ತಪ್ಪ, ಫೋಕಲ್ ಲೆಂತ್ ಮೇಲೆ ಹೋಯ್ತು. ಇನ್ನೊಂದು ಸೆಂಟರ್ ಆಫ್ ದ ಆಪ್ಟಿಕ್ಸ್ ಮೇಲೆ ಹೋಯ್ತು. ಇನ್ನೊಂದು ಎಲ್ಲಿಂದ
ಫೋಕಲ್ ಲೆಂತ್ ಮೇಲೆ ಓ ಆಯಿತು, ಇಲ್ಲಿಂದ ಸ್ಟ್ರೈಟಾಗಿ ಓ ಆಯಿತು. ಇವಾಗ ಈ ಆಬ್ಜೆಕ್ಟ್ ಇಮೇಜ್ ನೋಡ್ರಿ, ಆಬ್ಜೆಕ್ಟ್ ಇಷ್ಟಿದೆ, ಇಮೇಜ್ ಏನಾಯಿತು ಸ್ವಲ್ಪ ದೊಡ್ಡದಿದೆಯಾ, ದೊಡ್ಡದಿದೆ ಕರೆಕ್ಟಾ. ಇದು ಪೆಂಗ್ವಿನ್ ಸ್ಟ್ರೈಟಾಗಿ ಐತೆ, ಅಲ್ಲಿ ಮಕಡೆ ಮಲ್ಕೊಂಡೈತೆ. ಸೊ ಇದು ಅದು ಇನ್ವರ್ಟೆಡ್, ರಿಯಲ್ಲ ವರ್ಚುವಲ್ಲ, ರಿಯಲ್ ಇನ್ವರ್ಟೆಡ್. ಮತ್ತು ಇವಾಗ ಎನ್ಲಾರ್ಜ್ಡ್. ಇವಾಗ ಹೇಳ್ರಿ, ಇಲ್ಲಿ ಎಫ್ ಇದೆ ಕರೆಕ್ಟಾ, ಸೇಮ್ ಇಮೇಜ್ ಬರಬೇಕಾಗಿತ್ತು ಅಂದರೆ ಇಲ್ಲಿ ಬರಬೇಕಾಗಿತ್ತು ಕರೆಕ್ಟಾ. ಎಲ್ಲಿಟ್ಟಿದ್ದೀನಿ, ಬಿಟ್ವೀನ್ ಸಿ ಆ್ಯಂಡ್ ಎಫ್ ಹತ್ರ. ಆಬ್ಜೆಕ್ಟ್ ಎಟ್, ಸೊ ಆಬ್ಜೆಕ್ಟ್ ಎಟ್ ಸಿ ಆ್ಯಂಡ್ ಎಫ್ ಅಥವಾ 2F1 F1 ಇಮೇಜ್ ಎಟ್. ಸೊ ನಾನು ಇಲ್ಲಿ ತಗೊಂಡ್ರೆ ಅಯ್ಯೋ ಹೋಗ್ಬಿಡುತ್ತೆ. ಹೋದ್ರು ಇದು ಹೋದ್ರೂ ಪ್ರಾಬ್ಲಮ್ ಇಲ್ವಾ, ಹೋದ್ರೂ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಸ್ವಲ್ಪ ಇಲ್ಲಿ ತೊಗೊತೀನಿ, ಏನೋ ಚೆಕ್ ಮಾಡ್ಕೊಳ್ಳೋಣ ಫೋಕಲ್ ಲೆಂತ್ ಎಷ್ಟಿದೆ ಅಂತ. ಇಲ್ಲಿಂದ 0 ಇಂದ ಒಂದು 8 ಅಥವಾ 80 ಮಿಡಲ್, ಅಲ್ಲಿಂದ 80 ಮುಂದಕ್ಕೆ ಕಿತ್ಕೊಂಡು ಹೋಗ್ತೀನಿ. ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಸಿ ಅಲ್ವಾ, ಸಿ ಇಂದ ಹಿಂದೆ ಐತೆ, ಬಿಹೈಂಡ್ 2F2. ಕ್ಲಿಯರ್, ಎಲ್ಲದೂ ಅರ್ಥ ಆಯ್ತಾ. ಇವನ್ ನನಗಿದ್ದು ಹೇಳ್ತೀರಾ, ಎಲ್ಲ ಒಂದೊಂದೇ ಹೇಳ್ತೀರಾ, ಹೇಳು. ಫಸ್ಟ್ ಇಲ್ಲಿ ಏನು ಬರೀಲಿ, ಆಬ್ಜೆಕ್ಟ್ ಸ್ವಲ್ಪ ದೊಡ್ಡದಾಗ ಬರೆಯೋಣ. ಇದು ಆಬ್ಜೆಕ್ಟ್. ಇಲ್ಲೇನು ಬರೀತೀರಾ, ಇಮೇಜ್ ಫಾರ್ಮ್ಡ್. ಇಲ್ಲೇನು ಬರೀತೀರಾ, ನೇಚರ್ ಆಫ್ ದ ಇಮೇಜ್, ನೇಚರ್ ಆಫ್ ದ ಇಮೇಜ್. ಕೇಸ್ ನಂಬರ್ 1 ಯಾವುದು, ಅಟ್ ಇನ್ಫಿನಿಟಿ. ಎರಡನೇದು ಕೇಸು ಬಿಹೈಂಡ್ 2F1. ಮೂರನೇ ಕೇಸ್ ಯಾವುದು, ಅಟ್ 2F1. ನಾಲ್ಕನೇ ಕೇಸ್ ಬಿಟ್ವೀನ್ 2F1 and F1. ಅಟ್ F1 ಆಯ್ತಲ್ಲ, ಅಗೇನ್ ಅಟ್ F1. 1 2 3 4 5 6 ಬಿಟ್ವೀನ್ F1 and ಸೆಂಟರ್ ಆಫ್ ದ ಆಪ್ಟಿಕ್ಸ್. ಕ್ಲಿಯರ್. ಸೊ ನಿಮಗೆ ಹೇಳಿದ್ನಲ್ಲ, ಎಲ್ಲಿ ಸೇಮ್ ಇಮೇಜ್ ಬರುತ್ತೆ, ಇಲ್ಲಿ ಸಿ ಇಲ್ಲೇ, ಇಲ್ಲಿಗೆ ಸೇಮಾ, ಇಲ್ಲಿಗೆ ಸೇಮ್ ಕರೆಕ್ಟಾ. ಸ್ಪೆಷಲ್ ಕೇಸ್ ಯಾವುದು, ಸೊ ದಿಸ್ ಈಸ್ ಅ ಸ್ಪೆಷಲ್ ಕೇಸ್ ಕರೆಕ್ಟಾ. ಇವಾಗ ಏನು ಮಾಡಬೇಕು, ಉಲ್ಟಾ ಬರೀಬೇಕು. ಇಮೇಜ್ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಆದ್ರೆ ಇಮೇಜ್ ಉಲ್ಟಾ, ಇದನ್ನ ಇಲ್ಲಿ ಬರಿ ಆಯ್ತಾ. ಅಟ್ F1, ಆಮೇಲೆ ಇದು ಉಲ್ಟಾ ಬಿಟ್ವೀನ್ 2F1 and F1. ಇದು ಸೇಮ್ ಅಟ್ 2F1. ಬಿಟ್ವೀನ್ 2F1 F1 ಇದ್ರೆ ಬಿಹೈಂಡ್ 2F1. ಅಟ್ F1 ಅಲ್ಲಿದ್ರೆ ಅಟ್ ಇನ್ಫಿನಿಟಿ. F2 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 F2. ಬಿಟ್ವೀನ್ F1 and O ಇದ್ರೆ ಬಿಹೈಂಡ್ ಅಥವಾ ಸೇಮ್ ಸೈಡ್ ಆಫ್ ದ ಲೈಟ್ ಅಂತ ಬರೀರಿ, ಸೇಮ್ ಸೈಡ್ ಆಫ್ ದ ಲೈಟ್ ಅಂತ ಬರೀರಿ. ಇಲ್ಲ ಬಿಹೈಂಡ್ ಆಫ್, ಬಿಹೈಂಡ್ ಅಂತ ಬರೆಯಕಲ್ಲ, ರೈಟ್, ಸೇಮ್ ಸೈಡ್ ಆಫ್ ಲೈಟ್. ಓಕೆ. ಇವಾಗ ಕಮ್ ಟು ನೇಚರ್ ಆಫ್ ದ ಇಮೇಜ್. ಎಲ್ಲಿಗೆ ಸೇಮು, ಅಟ್ ಸಿ ಹತ್ರ 2F1 ಹತ್ರ. ಇಲ್ಲಿ ನೇಚರ್ ಆಫ್ ದ ಸೇಮ್ ಸೈಜು ಅಲ್ವಾ, ಸೇಮ್ ಸೈಜು. ಆಮೇಲೆ ಏನು, ರಿಯಲ್ಲು, ಇನ್ವರ್ಟೆಡ್ಡು, ಆಮೇಲೆ ಇಷ್ಟೇನಾ, ರಿಯಲ್ಲು ಇನ್ವರ್ಟೆಡ್ಡು ಸೇಮ್ ಸೈಜು. ಅದ್ರ ಕೆಳಗಡೆ ಡಿಮಿನಿಷ್ಡ್, ರಿಯಲ್ ಮತ್ತೇನು, ಇನ್ವರ್ಟೆಡ್, ಇಲ್ಲಿ ಇನ್ವರ್ಟೆಡ್, ಆಮೇಲೆ ರಿಯಲ್, ಎನ್ಲಾರ್ಜ್. ಆದ್ರೆ ಇದು ಮಾತ್ರ ಇನ್ವರ್ಟೆಡ್, ಎರಾಕ್ಟ್, ಇನ್ವರ್ಟೆಡ್, ಎರಾಕ್ಟ್, ವರ್ಚುವಲ್, ವೆರಿ ಎನ್ಲಾರ್ಜ್ ಅಥವಾ ಐಲಿ ಎನ್ಲಾರ್ಜ್. ಶಿಶಾ ಐಡಿ ಡಿಮಿನಿಷ್ಡ್ ಅಂತ ಬರ್ಕೊ, ಅವನು ಖುಷಿಗೆ ಪಾಪ. ಯಾಕೆ ಅಂದರೆ HD ಐಲಿ ಡಿಮಿನಿಷ್ಡ್. ಓಕೆ ಡನ್. ಏನಾದರೂ ಇದರ ಪ್ರಾಬ್ಲಮ್ ಇದೆಯಾ ನನಗೆ ಹೇಳ್ರಿ, ನಿನ್ನೆ ಏನಕ್ಕೆ ಅರ್ಥ ಆಗಿಲ್ಲ ನಿಮಗೆ. ಇಟ್ ಈಸ್ ಕ್ಲಿಯರ್.
It is clear what mean. If you not focused, not concentrated, 1 hour of your life wasted. What you did yesterday, same thing you are doing today also. Correct? ಅದನ್ನೇ ಇನ್ನೊಂದ್ಸಲಿ ಕೇಳಿದೆ. 1 hour ವೇಸ್ಟ್ ಆಯ್ತಾ? Live about your life. My same hour is wasted. So what I mean is, do any nonsense, focused one time. Do not repeat. Because this one life is not enough to do the same mistake. ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ರೆ ಇದೊಂದು ಜೀವನ ಸಾಕಾಗಲ್ಲ. ಆಯ್ತು, ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ಹೊಸ್ದಾಗಿ ಏನೋ ಇರಬೇಕಲ್ಲ, ಅದನ್ನೇ ಮಾಡಿದರೆ ನಿಮಗೆ ಮಾಡಿದ್ದ ಮಾಡೋ ಕಿಸ್ ಮೈ ದಾಸ ಅಂತ. ಐ ಟೆಲ್ ಯು ವಾಟ್, ನಿಮ್ಮ ಬುಕ್ನ ಔಟ್ ಆಫ್ ಔಟ್ ತೆಗೆದು ತುಂಬ ಈಸಿ, ನಿಮ್ದಿಗೇನು ದೊಡ್ಡದಲ್ಲ. ಆಯಿತಾ, ಇರೋ 200 ಪೇಜ್ ಬುಕ್ಕು, ಸೈನ್ಸ್ ಬುಕ್ಕು, ಕರೆಕ್ಟಾ? ದಿನಕ್ಕೊಂದೊಂದು ಪೇಜ್ ಓದಿದ್ರು, ದಿನಕ್ಕೊಂದೊಂದು ಪೇಜ್ ಬಯಾಟ್ ಹಾಕಿದ್ರು ಕೂಡ ಕರೆಕ್ಟಾಗಿ ಡಿಸೆಂಬರಿಗೆ 200 ಪೇಜ್ ಬಯಾಟ್ ಮಾಡ್ತೀರಾ. ಬಯಾಟ್ ಹಾಕ್ಬಿಡ್ಬೋದು. 200 ಪೇಜ್ ಓದೋಕ್ಕೆ ಎಷ್ಟು ದಿವಸ ಬೇಕು ನಿಮಗೆ? ಮ್ಯಾಕ್ಸಿಮಮ್ 2 months ಅಲ್ವಾ? ರೀಡ್ ಅದರ್ ಬುಕ್ಸ್ ಆರ್ ಆಲ್ಸೋ ದೇರ್. NCERT, ಆ್ಯಕ್ಚುಲಿ NCERT ನಿಮಗೆ ಬೇಸಿಕ್ ಬುಕ್ ಈಸ್ ನಥಿಂಗ್ ಬಟ್ ABCD ಫಾರ್ ಯು. ಇದಾದ ಮೇಲೂ ಕೂಡ ತುಂಬ ಬುಕ್ಸ್ ಇದ್ದಾವೆ. ಲೈಕ್ ಹರಿ ಅಂತ ಪಬ್ಲಿಕೇಶನ್ ಇದೆ, ಹೈಲಿ ಡೆಪ್ತ್ ಇದೆ. ರೀಡ್ ದಟ್. ಅದಾದಮೇಲೆ ನಿಮಗೆ ಟೀಚರ್ಗೆ ಗೊತ್ತಿಲ್ಲದ ವಿಷಯ ಆದ್ರೆ ಗೊತ್ತಾಗ್ತಾವೆ ಹರಿ ಅಂತ ಬುಕ್ಕಲ್ಲಿ. ಯು ಆರ್ ಸ್ಟಿಕ್ ಟು ದಟ್ NCERT. ಬಯಾಟ್. ಒಂದ್ಸಲಿ ಅರ್ಥ ಮಾಡ್ಕೊ, ಗೋ ಟು ದಟ್ ಹರಿ ಅಂತ ಬುಕ್, ಸಾಲ್ವ್ ಇಟ್. ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡೋ. ಇದ್ರಾಗ ಏನು ಬರುತ್ತೆ? 50% ಸೆಕೆಂಡ್ PU ಬರುತ್ತೆ. ಡೈರೆಕ್ಟಾಗಿ ಸೆಕೆಂಡ್ PU ಬರ್ತೀರಾ ಏನಂತ? ಡಾಕ್ಟರ್. 3 months ಓವರ್, ದೆನ್ ಬೋರ್ಡ್. ಜಾನ್ವರಿ ಕಮ್, ಪಾಸ್ ಆದರೆ ಸಾಕು. ಇಯರ್ ಅಷ್ಟೇ ಆಗೋದು. ಇವಾಗ ನೀನು ಇಷ್ಟು ಡಿಟರ್ಮಿನಾಗಿ ಹೋಯ್ದೆ ಅನ್ಕೋ, ಇಷ್ಟು 3 ಬುಕ್ ಹೋಯ್ದೆ ಅಂದ್ಕೊ, ಸಿಟ್ಟು ಬರುತ್ತೆ ನಿನಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ. ಯಾಕೆ 3 ಬುಕ್ ಓದಿ ನಾನು ಸೆಲೆಕ್ಟ್ ಆಗಿಲ್ಲ ಅಂದರೆ ಅದನ್ನ ಯಾಕೆ ಬಿಡಬೇಕು ಅಂತ. ನಿಮಗೆ ಯಾಕೆ ಸಿಟ್ಟು ಬರಲ್ಲ ಅಂದರೆ, ನೀವು ಫೋಕಸ್ಡಾಗೆ, ರಿಯಲ್ಲಾಗೆ, ಡೆಡಿಕೇಟೆಡಾಗೆ ಓದಿಲ್ಲ. ಇಲ್ಲ ಅಂದರೆ ನೀವು ಒಂದೊಂದು ಮಾರ್ಕ್ಸಿಗೂ ಟೀಚರ್ ಹತ್ರ ಕಿತ್ತಾಡ್ತಾ ಇಲ್ಲ ಅಂದರೆ ಅರ್ಥ ಏನು? ನೀವು ಡಿಟರ್ಮಿನಾಗಿ ಓದಿಲ್ಲ ಅಂತ. ಯಾಕೆಂದರೆ 1 ಮಾರ್ಕ್ಸ್ ನೀವು ಬಿಟ್ಬಿಟ್ಟು ವ್ಯಾಲ್ಯೂ ಇಲ್ಲ. ಏನೋ ಬರೆದಿದ್ದೆ, ಹೆಂಗೋ ಮಾರ್ಕ್ಸ್ ಕೊಟ್ಟನ್ನು ಬಿಡು ಸಾಕು. ಅದೇ ನೀವು ಪ್ರತಿಯೊಂದು ಲೈನು ಓದಿ ಬರ್ದಾಕಿದ್ರೆ, ಕಷ್ಟ ಬಿದ್ದು ಅರ್ಧ ಗಂಟೆ ಬರೆದಿದ್ದೀನಿ, ಇದನ್ನ ಬರೆದಿದ್ದೀನಿ, ಯಾಕೆ 1 ಮಾರ್ಕ್ಸ್ ಕೊಡಲ್ಲ? ಕೇಳಿ, ರಿಯಲ್ ಯಾಕೆ ಕೊಡಲ್ಲ ಸರ್? ಏನು ತಪ್ಪು ಮಾಡಿದ್ದೀನಿ ಹೇಳಿ ಸರ್. ಬಿಡಲ್ಲ ಟೀಚರ್ನ ನೀನು. ಆ ಟೀಚರ್ಗೆ ಯಾವಾಗ ಕಾಟ ಕೊಡ್ತಿಲ್ಲ ಅವ್ರಿಗೆ ಅನಿಸುತ್ತೆ ಎಷ್ಟು ಡೆಡಿಕೇಟ್ ಆಗಿದ್ದಾಳೆ ಹುಡುಗಿ ಅಂತ. ಅವನೆಷ್ಟು ಏನು ಮಾಡ್ತಾನೆ, ಅವನೇನಾದರೂ ಮಾಡಬೇಕಾದ್ರೆ, ಅಥವಾ ನೀವೇನಾದರೂ ಮುಂದೆ ಲೈಫಲ್ಲಿ ಹೋಗೋದ್ರೆ ಕೇಳ್ತಾನೆ, ಏನು ಮಾಡ್ತಾಯಿದೀಯಾ, ಏನಾರ ಪ್ರಾಬ್ಲಮ್ ಆಯಿತಾ? ಸೀರಿಯಸ್ ಆಗಿ ಹೇಳ್ತೀನಿ, ಒಬ್ಬ ಕರೆಕ್ಟ್ ಟೀಚರ್, ಗುರುಗಳು ನಿಮಗೆ ಕೈ ಸಿಕ್ಕರ ಅಂದರೆ ಮಿನಿಮಮ್ ನೀವೇನು ಮಾಡ್ತೀರಾ ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಸೆಟ್ಲ್ ಅಂತೂ ಆಗ್ತೀರಾ. ಮಂತ್ಲಿ ಒಂದು 50-60 ಸಾವಿರ ಸಂಬಳ ಅಂತೂ ಈಸಿಯಾಗಿ ಬರುತ್ತೆ, ಕರೆಕ್ಟು ಒಬ್ಬ ಗುರುನ ಹಿಡ್ಕೊಂಡ್ರೆ. ಆಯಿತಾ? ಬಟ್ ಒಬ್ಬ ನಾನ್ಸೆನ್ಸ್ ಹಿಡ್ಕೊಂಡ್ರೆ ಅದು ಕ್ಲಿಯರು, ಹಾಳಾಗಂತೂ ಎಲ್ಲ ನೇಚರು ಇರುತ್ತೆ. ಇದರಲ್ಲಿ ಹೇಳ್ತಾ ಇಲ್ಲ, ದ 90% ಆಫ್ ದ ಪೀಪಲ್ ದೇ ಸ್ಟಡೀಡ್ ಅಪ್ ಟು 10th ಪ್ರಾಪರ್ಲಿ, PUC ಹೊಗೆ. ಯಾಕೆ? ಅಲ್ಲಿಂದ ಒಂದು ಮೈಂಡ್ ಬಂದುಬಿಡುತ್ತೆ, ಈ ನನ್ನ ಮಗ ಹೇಳಿದ್ದೇನು ಕೇಳಬೇಕು, ಇವನು ಹೇಳಿದ್ದೆಲ್ಲ ಕೇಳ್ಬೇಕಾ ನಾವು? ಆವಾಗಲೇ ಉಲ್ಟಾ ಹೊಡೆಯೋದು. ಇವಾಗ ನನಗೊಂದು ಕ್ವಶನ್ ನನಗೆ ಹೇಳ್ರಿ, ನಿಮಗೆ ಇದೆಲ್ಲ ಹೇಳ್ತೀವಲ್ಲ, ಹಿಂಗೆ ಮಾಡಿರಿ, ಹಂಗೆ ಮಾಡಿ, ಈ ಥರ ಮಾಡಿ, ವಾಟ್ ಐ ಆಮ್ ಗೋಯಿಂಗ್ ಟು ಅರ್ನ್? ಅಥವಾ ನಿಮಗೇನು? ಇಫ್ ಐ ಅರ್ನ್ ಮನಿ, ಐ ಟೆಲ್ ಯು ದ 1 hour ವಾಟ್ ಐ ಅರ್ನ್ ಎ ಮನಿ, ಐ ಕ್ಯಾನ್ ಗೆಟ್ ಮೋರ್ ಮನಿ ಡೂಯಿಂಗ್ ಅದರ್ ಬಿಸ್ನೆಸ್. ದ ರಿಯಲ್ ಟೀಚರ್ ಇಸ್ ದ ಒನ್ ಹೂ ಡೂ ದ ರಿಯಲ್ ಬಿಸ್ನೆಸ್. ಬಿಕಾಸ್ ಅವನು ಅಷ್ಟು ಓದವನೇ, ರಿಯಲ್ ಬಿಸ್ನೆಸ್ ಹೆಂಗೆ ಮಾಡ್ಬೇಕಂತ ಅವನಿಗೆ ಗೊತ್ತು. ನೀವು ಪಾಠ ಮಾಡೋ ನೆಸಿಟಿನೇ ಇಲ್ಲ. ಪ್ರಾಮಿಸ್. ದ ಟೀಚರ್ ಈಸ್ ದ ಒನ್, ನಾನು ಏನು ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಈ ಕಳ್ಳನ ಮಕ್ಕಳು ಅದನ್ನ ನೋಡಬೇಕು ಅಂತ. ನೀವು ಅದನ್ನು ಮಾಡಿಲ್ಲ ಅಂದರೆ ಇಟ್ ಇಸ್ ಅ ಟೀಚರ್ ಫೇಲ್ಯೂರ್, ಅವನೇನು ಮಾಡಿಲ್ಲ ಅಂತ. ಸೊ ನೆಗ್ಲೆಕ್ಟ್ ಮಾಡಿಬಿಡ್ರಿ. ಜಾಸ್ತಿ ಬುಕ್ಸ್ ಇದ್ದಾವೆ. ಹರಿ ಅಂತ ಇಸ್ ಅ ಗುಡ್ ಪಬ್ಲಿಕೇಶನ್, ಸಕ್ಕತ್ತಾಗಿದೆ ಬುಕ್ಕು. ಅದೊಂದೇನು, ದೆರ್ ಇಸ್ ಏನದು ಗಾಡ್ ಆಫ್ ಫಿಸಿಕ್ಸ್ ಇನ್ ಇಂಡಿಯಾ, SC ವರ್ಮಾ. ರೀಡ್. ಹೆಂಗೆ ಲೈಟ್ ಹಿಂಗೆ ಯಾಕೆ ಹೋಗುತ್ತೆ, ಹಿಂಗೆ ಯಾಕೆ ಹೋಗಬೇಕು, ಯಾಕೆ ಬೆಂಡ್ ಆಗುತ್ತೆ, ರಿಫ್ರಾಕ್ಷನ್ ನೀಟಾಗಿ. ರಿಫ್ರಾಕ್ಷನ್ ಒಂದು ವರ್ಡು ನಿಮ್ಮದ್ರಲ್ಲಿ ಬರೀ ಒಂದು ಟಾಪಿಕ್ ಅಲ್ವಾ. ರಿಫ್ರಾಕ್ಷನ್ ಇಸ್ ಒನ್ ಬುಕ್ ಆಫ್ SC ವರ್ಮಾ, ಒಂದು ಬುಕ್ಕು. ಯಾಕೆ ಆ ಥರ ಫಿನಾಮಿನನ್ ಎಲ್ಲ ನೀಟಾಗಿ ನಿಮಗೆ ಕ್ಯೂರಿಯಾಸಿಟಿ ಬೆಳೆಯೋದು. ಹಿಂಗಾದ್ರೆ ಹಿಂಗಾಗುತ್ತಾ, ತಡಿ ಹಿಂಗೆ ಮಾಡೋಣ, ಯು ಡೂ ಎಕ್ಸ್ಪೆರಿಮೆಂಟ್, ವರ್ಕ್ ಆಯ್ತಾ, ಜಿನ್ ಸ್ಯಾಟಲೈಟಿಗೆ ಯಾಕೆ ಆಗಲ್ಲ ಹಂಗಾದ್ರೆ ಇದು, ಯು ಡೂ ದ ಸಿನ್ ಸ್ಯಾಟಲೈಟ್. ನಿಮಗೆ ಕಿಕ್ ಬೆಳೀತಾ ಹೋಗುತ್ತೆ.
ಯು ರೀಡ್ ಬೈ ಅಟ್ ಇಟ್ ಗೋ ರೇಟ್ ಎಕ್ಸಾಮ್ 25 ವಾವ್ 25 ನೀವು ಜಾಸ್ತಿ ಕಷ್ಟ ಬೀಳ್ತಾ ಇದ್ದರೆ ಇಂಟ್ರೆಸ್ಟ್ ಬರೋದು, ಇಲ್ಲ ಬರಲ್ಲ. ನೀವು ಅಲ್ಲಿರ್ಬೇಕು. ನೀವು ದೆನ್ ಡೋಂಟ್ ಬಯಾಟ್ ಮಾಡಿಬಿಡಿ, ಅರ್ಥ ಮಾಡ್ಕೊಳ್ರಿ. ಇಷ್ಟು ಓದಿದ್ದೀರಲ್ಲ ಕರೆಕ್ಟಾಗಿ 8ರಿಂದ 9 ಮಾರ್ಕ್ಸ್ ಅಂತೂ ಪಕ್ಕ. ಒಂದು ನ್ಯೂಮರಿಕಲ್ಲು, ಮಿರರಿಂದ ಒಂದು ಕ್ವಶನ್ನು, ಲೆನ್ಸಿಂದ ಒಂದು ಕ್ವಶನ್, ಕ್ಲಿಯರ್. ಇನ್ನು ನಿಮಗೆ 20 ಮಾರ್ಕ್ಸ್ ಅವರೇ ಕೊಡ್ತಾರೆ, ಏನು ಬೇಡ ಅಂದರೂ ಕೊಡ್ತಾರೆ. 20 + 9 29. ಇನ್ನು ಪಾಸ್ ಆಗೋದಕ್ಕೆ 6 ಮಾರ್ಕ್ಸ್ ಬೇಕು, 4 ಮಾರ್ಕ್ಸ್ ಬೇಕು. ಹಾಂ, ಇವು ಪುಟ್ ಒಂದು ಆಟು ಒಂದು ಕಿಡ್ನಿ ಡಯಾಗ್ರಾಮ್ ಓವರ್. ಇಷ್ಟು ಪಾಸ್ ಹಾಕಿ ನನ್ನ ಮಕ್ಕಳು ವರ್ಷ ಪೂರ್ತಿ ಓದಬೇಕಾ? ಥಿಂಕ್, ವರ್ಷ ಪೂರ್ತಿ ಓದೋ ನೆಸಿಟಿ ಇದೆಯಾ? ಅದೇ ಮಾಡಿದರೆ ಅವನ ಅಜ್ಜಿನ ಟಾಪಲ್ಲೇ ಮಾಡಬೇಕು, ಇಲ್ಲ ಮಾಡಬಾರ್ದು ಅಷ್ಟೇ. ಓದ್ತೀರಾ ಬರೀ ಪಾಸ್ ಹಾಕ್ಬೋದು, ಇಲ್ಲ 100 ಅಂತಲ್ಲ, ಐಲಿ ನಾಲೆಡ್ಜಿಗೋಸ್ಕರ ಓದ್ರಿ. ಸುಮ್ಮನೆ ಹಿಂಗೆ ನಾಳೆ ಟೆಸ್ಟ್ ಇವತ್ತು ನನಗೆ ಬರಲ್ಲ ಹಂಗಾರೆ ಏನು ಕಿತ್ತಾಕಿ ಇಷ್ಟು ದಿನ ಮಾಡಬಾರ್ದು. ಹಂಗೆ ಯು ಲಾಸ್ ಲಾಟ್ ಆಫ್ ಥಿಂಗ್ಸ್. ಸೊ ಐ ವಿಲ್ ಸೆಂಡ್ ದಟ್ PDF ನಿಮಗೆ ಕಳಿಸ್ತೀನಿ, ಅದ್ರಾಗಿರೋದು ಓದ್ರಿ, ಇನ್ನೇನು ಬರಲ್ಲ. ಯು ಚೇಂಜ್ ದಟ್ ಫಿಗರ್, ಒನ್ಲಿ ಒಂದು ಫಿಗರ್ ಚೇಂಜ್ ಮಾಡ್ಕೊಳ್ರಿ ಆಯಿತಾ. ಈ ಫಿಗರ್ ಚೇಂಜ್ ಮಾಡ್ಕೊಳ್ರಿ, ಯಾಕೆಂದರೆ ಮತ್ತು ಇದೇ ಕ್ವಶನ್ ಕೊಟ್ಟು ನೀವೇನಾದರೂ ಈ ಫಿಗರ್ ಬರೆದ್ರೆ ಟೀಚರ್ ಹೇಳ್ತಾನೆ ಇದು ಬುಕ್ಕಲ್ಲೇ ಇಲ್ಲ, ಹೆಂಗೆ ಬರ್ದೆ ನೀನು ಅಂತ. ಆಯಿತಾ, ಬುಕ್ಕಾಗಿರೋದು ಬರೀ. ಹಾಂ, ಅಟ್ ಇನ್ಫಿನಿಟಿ ಇದು. ಓಕೆ.